ಧರ್ಮಸ್ಥಳ ಷಡ್ಯಂತ್ರದ ರಹಸ್ಯ ಬಾಯ್ಬಿಟ್ಟ ಸುಜಾತ ಅನ್ನೋ ಪ್ರಶ್ನೆ. ಸತತ 3ನೇ ದಿನವೂ ವಿಚಾರಣೆಗೆ ಹೆದರಿ ಕೇಸ್ ವಾಪಸ್ ಪಡಿತೀನಿ ಅಂತ ಕಣ್ಣೀರನ್ನ ಹಾಕಿರೋದು. ಸುಜಾತ ಬೇಡಿಕೆಗೆ ಪೊಲೀಸರು ಒಪ್ಪಿಲ್ಲ. ಏನೇನಾಗಿದೆ? ಭೂಮಿಗಾಗಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ರ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ವಿಚಾರಣೆ ವೇಳೆ ಕೆಸಿಟಿ ಅಧಿಕಾರಿಗಳು ಸುಳ್ಳು ಪ್ರಕರಣ ದಾಖಲಿಸಿರುವ ಉದ್ದೇಶ, ಇದಕ್ಕೆ ಪ್ರೇರಣೆ, ಸಹಕರಿಸಿದವರ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಸುಜಾತ ಭಟ್ ಅವರ ಆದಾಯ, ಆಶ್ರಯ ಹಾಗೇನೆ ಪೂರ್ವಾಪರ ಕುರಿತು ಪ್ರಶ್ನಿಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಉಡುಪಿ ಜಿಲ್ಲೆಯ ಪರ್ಕಳ ಮೂಲದವರಾದ ಸುಜಾತ ಭಟ್ ಕುಟುಂಬಕ್ಕೆ ಸೇರಿದ ಭೂಮಿಯನ್ನ ಧರ್ಮಸ್ಥಳಕ್ಕೆ ಬಿಟ್ಟು ಕೊಡಲಾಗಿತ್ತು. ಇದೇ ಸಿಟ್ಟಿನಿಂದ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ ಈ ರೀತಿ ಹಾಗೆ ತೀರಿಸೋಕೆ ಮುಂದಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ವಿಚಾರಣೆಯ ಸಂದರ್ಭದಲ್ಲಿ ಪದೇ ಪದೇ ಕಣ್ಣೀರು ಹಾಕಿರೋದು. ಎಸ್ಐಟಿ ಅಧಿಕಾರಿಗಳಿಗೆ ಸುಜಾತ ಭಟ್ ವಿಚಾರಣೆ ಸವಾಲಾಗಿದೆ. ಪದೇ ಪದೇ ಕಣ್ಣೀರು ಹಾಕ್ತಾ ಇರುವ ಸುಜಾತ ಭಟ್ ಅವರು ತನ್ನನ್ನು ಬಿಟ್ಟು ಬಿಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಸುಜಾತ ಭಟ್ ಅವರನ್ನ ಸಮಾಧಾನಪಡಿಸಿ ಮತ್ತೆ ವಿಚಾರಣೆಯನ್ನು ನಡೆಸುವುದು ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಿನ ಕೆಲಸ ಆಗಿದೆ. ಯಾಕಂದರೆ ವಯಸ್ಸು ಬೇರೆ ಆಗಿದೆ. ತೀರಾ ಒತ್ತಡ ಹೇರೋ ಹಾಗೂ ಇಲ್ಲ, ತೀವ್ರ ಪ್ರಶ್ನೆಗೆ ಒಳಪಡಿಸೋ ಹಾಗೂ ಇಲ್ಲ. ಆ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಇದೊಂದು ದೊಡ್ಡ ಗೊಂದಲ ಮತ್ತು ಸವಾಲು. ಸುಜಾತ ಭಟ್ ಬಂಧನದ ಬಗ್ಗೆ ಎಸ್ಐಟಿಗೆ ಗೊಂದಲ ಅನ್ನೋದು ಇದೆ. ಧರ್ಮಸ್ಥಳ ಗ್ರಾಮ ಪ್ರಕರಣದಲ್ಲಿ ಸುಳ್ಳು ಆರೋಪ ಮಾಡಿ ಸಂಕಷ್ಟಕ್ಕೆ ಸಿಲುಕಿರುವ ಸುಜಾತ ಭಟ್ ಅವರ ವಿಚಾರಣೆ ನಡೀತಾ ಇದ್ದು ಆಕೆಯನ್ನು ಬಂಧಿಸುವ ವಿಚಾರವಾಗಿ ಎಸ್ಐಟಿಯಲ್ಲೇ ಗೊಂದಲ ಮೂಡಿದೆ. ಸುಜಾತ ಭಟ್ ಬಂಧನ ಖಚಿತ ಅಂತ ಹೇಳಲಾಗ್ತಾ ಇದ್ರು ಆಕೆಗೆ ವಯಸ್ಸಾಗಿರುವ ಕಾರಣ ಬಂಧಿಸಬೇಕೋ ಬೇಡವೋ ಎಂಬ ಕುರಿತು ಎಸ್ಐಟಿ ಅಧಿಕಾರಿಗಳಲ್ಲಿ ಜಿಜ್ಞಾಸೆ ಮೂಡಿದೆ. ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವ ಈ ಹುದ್ದೆಯನ್ನು ಬಂಧಿಸಿದ್ರೆ ಏನಾಗಬಹುದು, ಬಂಧಿಸದೆ ಹೋದ್ರೆ ಪರಿಸ್ಥಿತಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ರಿಸ್ಕ್ ತಗೊಳಕ್ಕಾಗಲ್ಲ, ವಯಸ್ಸು ಬೇರೆ ಆಗಿದೆ, ಮೆಂಟಲಿ ಡಿಸ್ಟರ್ಬು ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಬಂಧನದಲ್ಲಿ ಇಟ್ಕೊಂಡ್ರೆ ಸಮಸ್ಯೆಗಳು ಎದುರಾಗ್ಬೋದು ಎಸ್ಐಟಿ ಅಧಿಕಾರಿಗಳಿಗೆ. ಮೇ ಬಿ ಕೋರ್ಟ್ ಮೊರೆ ಹೋಗಬಹುದು, ಏನು ಮಾಡಬಹುದು ಅಂತ ನೋಡಿ. 3ನೇ ದಿನ ವಿಚಾರಣೆ ಮಾಡ್ತಾರೆ. 26ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ ಸುಜಾತ ಭಟ್ರನ್ನ 8:45 ವಿಚಾರಣೆ ನಡೆಸಲಾಗಿತ್ತು. ಆಮೇಲೆ 27ನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9:30ವರೆಗೂ ವಿಚಾರಣೆ ಮಾಡಿದ್ರು. ಗುರುವಾರ ಬೆಳಗ್ಗೆ 11ರಿಂದ ಸುಮಾರು 6 ತಾಸುಗಳ ಕಾಲ ವಿಚಾರಣೆ ನಡೆಯಿತು. ಇದೇ ವೇಳೆ ವಿಚಾರಣೆ ಸಮಯದಲ್ಲಿ ಸುಜಾತ ಭಟ್ ಅವರು ಕೆಲ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಸುಳ್ಳು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಎಸ್ಐಟಿ ಅಧಿಕಾರಿಗಳ ಎದುರು ಗೋಗರ್ದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಬುರುಡೆ ಕೇಸ್ನಲ್ಲಿ ಚಿನ್ನಯ್ಯ ಆರೋಪಿ ನಂಬರ್ 1 ಆಗಬಹುದಾದ ಸಾಧ್ಯತೆ ಇದೆ ಎನ್ನುವುದನ್ನು ಹೇಳಲಾಗ್ತಾ ಇದೆ. ಹೆಚ್ಚುವರಿ ಎಫ್ಐಆರ್ ತಿಮುರೋಡಿ ಮನೆಯಲ್ಲಿ ಸಿಕ್ಕ ದಾಖಲೆಯನ್ನು ಮುಂದಿಟ್ಟು ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಎಫ್ಐಆರ್ನಲ್ಲಿ ಹೆಚ್ಚುವರಿ ಸೆಕ್ಷನ್ಗಳನ್ನು ಸೇರ್ಪಡೆ ಮಾಡಬಹುದಾದ ಸಾಧ್ಯತೆ ಇದೆ. ಮೂಲಗಳ ಪ್ರಕಾರ ಎಸ್ಐಟಿ ದಾಖಲಿಸಿರುವ ಎಫ್ಐಆರ್ನಲ್ಲಿ ಹೆಚ್ಚುವರಿಯಾಗಿ BNS 336 ಸುಳ್ಳು ಮಾಹಿತಿ ನೀಡಿ ಸಾರ್ವಜನಿಕರನ್ನ ಭೀತಿಗೆ ಒಳಪಡಿಸಿದ್ದು, 230 ತಪ್ಪು ಮಾಹಿತಿ ನೀಡಿ ದಾರಿ ತಪ್ಪಿಸುವುದು, 231 ನ್ಯಾಯಾಲಯ ಕಾರ್ಯಕ್ಕೆ ಅಡ್ಡಿಪಡಿಸುವುದು, 229 ಸುಳ್ಳು ಸಾಕ್ಷ್ಯ ನೀಡುವುದು, 227 ಸಾರ್ವಜನಿಕ ಶಾಂತಿ ಕದಡುವುದು, 228 ನ್ಯಾಯಾಲಯಕ್ಕೆ ಅವಮಾನ ಮಾಡುವುದು, 240 ತಪ್ಪು ಮಾಹಿತಿ ನೀಡಿ ತನಿಖೆಯ ದಿಕ್ಕು ತಪ್ಪಿಸುವುದು, 236 ಪಿತೂರಿ, 233 ತಪ್ಪಾಗಿ ಜನರನ್ನು ಪ್ರೇರೇಪಿಸುವುದು, 248 ಸುಳ್ಳು ದೂರು ನೀಡಿ ಸಮಯ ಹಾಳು ಮಾಡುವುದು ಇತ್ಯಾದಿ ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಿಸಿಕೊಳ್ಳಲಾಗಿದೆ. ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರಿಗೂ ಕೂಡ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ. ಹೊಸ ಎಫ್ಐಆರ್ನಲ್ಲಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿರುವುದು, ಷಡ್ಯಂತ್ರ ಇತ್ಯಾದಿ ಆರೋಪಗಳಿದ್ದು ಚಿನ್ನಯ್ಯನ ಜೊತೆ ಇತರರು ಅಂತ ಆರೋಪಿಗಳನ್ನು ಹೆಸರಿಸುವ ಸಾಧ್ಯತೆ ಇದೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ ಹೆಸರುಗಳನ್ನು ಹೊಸ ಎಫ್ಐಆರ್ನಲ್ಲಿ ಸೇರಿಸಿದ್ರೆ ಅವರಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಆದರೆ ಈ ಬಗ್ಗೆ ಎಸ್ಐಟಿ ಖಚಿತ ಮಾಹಿತಿಯನ್ನು ನೀಡಬೇಕಾಗತ್ತೆ. ಸೊ ಚಿನ್ನಯ್ಯನನ್ನ ನಂಬರ್ 1 ಮಾಡಬಹುದಾದ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನು ಹಂಚಿಕೊಳ್ತಾನೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ.